ಎರಡು ಬೇಡಿಕೆ ಅಂತ ಏನೋ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ರು. ಎರಡು ಇವತ್ತೇ ಒಪ್ಕೊಬಿಡ್ತೀವಿ. ಕಳೆದ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಒಬ್ಬ ಮಂತ್ರಿ ನಾಗೇಂದ್ರ ಎಂಬ ಆತ ಒಂದು ಹಗರಣದಲ್ಲಿ ಪಾಲ್ಗೊಂಡು, ಇದು ಆರೋಪ ಅಲ್ಲ, ಇದು ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಅವರೇ ಒಪ್ಕೊಂಡಂತ ಒಂದು, ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷದವರು ಸದನದ ಒಳಗೆ ಸದನದ ಹೊರಗೆ ಹೋರಾಟ ನಡೆಸಿ ಈ ಆರೋಪವ ಇರ್ತಕ್ಕಂಥ ವ್ಯಕ್ತಿನ ಕೈ ಬಿಡಬೇಕು ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟು ಅವರು ಜೈಲ್ಗೆ ಹೋಗಿ ಬಂದಿರತಕ್ಕಂತ ಒಬ್ಬ ವ್ಯಕ್ತಿನ ಮತ್ತೆ ಇಂದಿನ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸಂಪುಟ ತಿರ್ಗಾ ಸೇರ್ಸ್ಕೊತಾರೆ ಅಂದ್ರೆ ಇದು ಯಾವ ರೀತಿ ಸಂದೇಶವನ್ನು ರಾಜ್ಯದ ಜನಕ್ಕೆ ಕೊಡ್ಲಿಕ್ಕೆ ನೀವು ಹೊರಟಿದ್ದೀರಾ ಅನ್ನೋದು. ಇವತ್ತು ಸ್ನೇಹಿತರೆ, ಮಹರ್ಷಿ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆದಿತ್ತು. ಅದೆಲ್ಲ ತಮಗೆ ಗೊತ್ತಿರೋ ವಿಷಯ. ಈ ಹಗರಣ ಯಾಕೆ ಮಾಡಿದ್ರು? ತೆಲಂಗಾಣ ಎಲೆಕ್ಷನ್ಗೆ ದುಡ್ಡು ಹೊತ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿಲಿ ಇದು ದಾಖಲೆಗಳಾಗಿದೆ. ತೆಲಂಗಾಣದಲ್ಲಿ ಖಾತೆಗಳನ್ನ ತೆಗೆದು ಅಲ್ಲಿ ದುಡ್ಡನ್ನ ಡ್ರಾ ಮಾಡಿ ತೆಲಂಗಾಣ ಎಲೆಕ್ಷನ್ ನ ನಡೆಸಿದಂತ ಭ್ರಷ್ಟ ಪಕ್ಷ ಕಾಂಗ್ರೆಸ್ ಪಕ್ಷ. ಇಂಥ ಗಂಭೀರವಾದ ಹಗರಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥ, ನಾನು ಆರೋಪ ಅಂತ ಹೇಳೋದೇ ಇಲ್ಲ, ಯಾಕೆಂದ್ರೆ ಇದು ಸಾಬೀತಾಗಿರ್ತಕ್ಕಂಥದ್ದು. ಸ್ವತಃ ಅಂದಿನ ಮುಖ್ಯಮಂತ್ರಿ ಸದನದಲ್ಲಿ ಹೇಳ್ತಿರ್ತಕ್ಕಂಥದ್ದು. ಅವ್ರಿಲ್ಲ 180 ಕೋಟಿ ಅಲ್ಲ, ಅದೇನೋ 70 ಕೋಟಿ ಮಾಡ್ಬಿಟ್ಟಿದೀವಿ ನಾವು, 90 ಕೋಟಿ ಮಾಡಿದೀವಿ ಅಂತ ಅವರೇ ಹೇಳಿದ್ದು ಅದನ್ನ. ಸೊ ಹಾಗಾಗಿ ಅಂತ ಆರೋಪ ಅಲ್ಲ, ಅಂತ ಭ್ರಷ್ಟ ಮನುಷ್ಯನ ಮತ್ತೆ ಇವರು ಮಂತ್ರಿ ಮಾಡಿದರೆ DK ಶಿವಕುಮಾರ್ ಅವರು. ಅಂದ್ರೆ ಇವ್ರ ಮೇಲೆ ಏನ್ ಒತ್ತಡ ಇತ್ತು? ಅಂತದೇನ್ ಭಯ ಇವ್ರಿಗೆ, ಇಂದಿನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವ್ರಿಗೆ? ಅಥವಾ ನಮ್ಗೆಲ್ಲ ಏನ್ ಅನ್ಸ್ತದೆ ಅಂದ್ರೆ ಈ ಕಪ್ಪ ಹೋಗಿರೋದು ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ. ಸೊ ಅದಕ್ಕೇನ ಋಣ ತೀರ್ಸಿದ್ರ ಹೈಕಮಾಂಡ್ ಅವರು? ಇವತ್ತು ಸಾಕಷ್ಟು ಅಂದಿನ ಮಂತ್ರಿಗಳ ಮೇಲೆ ಹಗರಣದ ಆರೋಪಗಳಿತ್ತು. ಆ ಕಿಟ್ ಬ್ಯಾಗ್ ಹಗರಣ ಇರ್ಬೋದು, ಸ್ವತಃ ಸಿದ್ದರಾಮಯ್ಯನವರ ಮೂಡ ಹಗರಣ ಇರ್ಬೋದು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಡೆದಂತ ಹಗರಣ ಇರ್ಬೋದು. ಇಷ್ಟೆಲ್ಲಾ ನಡೆದಿರ್ತಕ್ಕಂತ ಭ್ರಷ್ಟ ವ್ಯಕ್ತಿಗಳನ್ನ ನೀವು ಕರ್ಕೊಂಡ್ಬಂದು ವಾಪಸ್ ನೀವು ಮಂತ್ರಿಗಳನ್ನ ಮಾಡ್ಕೋತೀರಿ ಅಂದ್ರೆ ನಾವು ದೇಶದ ಜನ, ಈ ರಾಜ್ಯದನ್ನ ನಿಮ್ನ ಪ್ರಶ್ನೆ ಮಾಡ್ಬಾರ್ದಂಗಾದ್ರೆ. ಹೈಕಮಾಂಡ್ ಏನ್ ಹೇಳ್ತದಲ್ಲಿ ನೀವು ತಗೋ ದುಡ್ಡು ಕೊಟ್ಟಿದ್ರೆ ಹೈಕಮಾಂಡ್ ಏನ್ ಹೇಳ್ತದೆ ಅಂತವ್ರನ್ನ ತಂದು ನೀವು ಮಂತ್ರಿಗಳನ್ನ ಮಾಡ್ಬಿಡ್ತೀರಿ ಅಂದ್ರೆ, ಆರೋಪ ಇರೋದು, ಕೇಸ್ಗಳು ನಡೀತಾ ಇರೋದು ಒಂದ್ ರೀತಿ ನಾನು ಅದನ್ನ ಅರ್ಥ ಮಾಡ್ಕೋಬಲ್ಲೆ. ಬಟ್ ಹಗರಣ ನಡೆದಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಆದ್ಮೇಲೆ ಅಂತ ವ್ಯಕ್ತಿನ ವಾಪಸ್ ತಂದಿದ್ದೀರಾ ಅಂದ್ರೆ ಇದು ನಾವು ನೇರವಾಗಿ ಹೇಳ್ತೀವಿ, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಕಪ್ಪಾಗೆ ಋಣ ತೀರಿಸೋ ನಿಟ್ಟಿನಲ್ಲಿ ಇವರು ವಾಪಸ್ ನಾಗೇಂದ್ರ ಅವ್ರನ್ನ ಮಂತ್ರಿಗಳು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇಂದಿನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅಲ್ಲಿ ಆಗ್ರಹ ಮಾಡ್ತೇವೆ, ಇಂಥ ಸರ್ಕಾರಕ್ಕೆ ನೀವು ಮುಖ್ಯಸ್ಥರ ಕೆಲಸ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇಂಥ ವ್ಯಕ್ತಿಗಳನ್ನ ಸಂಪುಟದಲ್ಲಿ ಇಟ್ಕೊಂಡು, ನೀವು ಭ್ರಷ್ಟಾಚಾರ ಸಾಬೀತಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಸಂಪುಟದಲ್ಲಿ ಇಟ್ಕೊಂಡು ಮತ್ತೆ ಆ ಮನುಷ್ಯನ ನೀವು ಮಂತ್ರಿಗಳನ್ನಾಗಿ ಮಾಡ್ಕೊಂಡು ನೀವು ಉಳಿದಂತ ಮಂತ್ರಿಗಳಿಗೆ ಅಥವಾ ಈ ನಾಡಿನ ಜನತೆಗೆ ಏನ್ ಸಂದೇಶ ಕೊಡ್ತೀರಾ? ಹಾಗಾದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಗಳು, ಕೈ ಘಟನೆಗಳು, ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಇದೆ ಅಂತ ಆಯ್ತಲ್ಲ. ನೀವು ನಾಗೇಂದ್ರ ಅವ್ರನ್ನ ವಾಪಸ್ ತಗೊಂಡಿದ್ದೀರಾ ಅಂದ್ರೆ ಭ್ರಷ್ಟಾಚಾರಕ್ಕೆ ನೀವೇ ಕುಮ್ಮಕ್ ಕೊಟ್ಟಂಗ ಆಯ್ತದಲ್ಲ. ಈ ಸದನ ಆರಂಭ ಆಗಕ್ಕಿಂತ ಮುಂಚೆನೆ ಬಿಜೆಪಿ ಹಾಗೂ JDS ಕಡೆಯಿಂದ ತುಂಬಾ ಕಠಿಣ ಶಬ್ದಗಳಲ್ಲಿ ಹೇಳಿದ್ರು, ನಾಗೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತ. ಅಂದ್ರೂ ನೀವು ತಗೊಂಡಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪಕ್ಷ ಜೊತೆ ಸೇರಿ ಸದನದ ಒಳಗೆ ಸದನದ ಹೊರಗೆ ಇವರ ರಾಜೀನಾಮೆ ಕೊಡೋ ಗಂಟ ನಾವು ಹೋರಾಟನ ನಿಲ್ಸಲ್ಲ. ಇದೇ ರೀತಿ ಎಲ್ಲಾ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಾವು ಒಂದು ಸ್ಪಷ್ಟ ಸಂದೇಶವನ್ನ ಕಳಿಸ್ತಾ ಇದೀವಿ. ನೀವು ನಾಗೇಂದ್ರ ಅವರ ರಾಜೀನಾಮೆ ತಗೊಳ್ಳಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಒಂದು ಪ್ರೆಸ್ ಕಾನ್ಫರೆನ್ಸ್ ಒಂದು ರೂಮ್ ಅಲ್ಲಿ ಇರಲ್ಲ, ಇದು ಬೀದಿಗಿಳಿತದೆ. ಪ್ರತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸ ಆಗ್ತದೆ. 2023ರಿಂದ ನಾವು ನೋಡ್ತಾನೆ ಇದೀವಿ, ಏನೇ ಆದ್ರೂ ನಡೀತದೆ ಅನ್ನೋ ಒಂದು ದೃಷ್ಟಿಗೆ ಬಂದ್ಬಿಟ್ಟಿದ್ದೀರಾ ನೀವು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.